ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ಪಿಎಂ ನರೇಂದ್ರ ಮೋದಿ ಅವರು ಪಿಎಂ ಕಿಸಾನ್ಗೆ ಸಂಬಂಧಪಟ್ಟಂತೆ ಹೊಸ ಅಪ್ಡೇಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಇವತ್ತೇ ಬಂದಿರತ್ತೆ, ಇವತ್ತೇ ತಿಳಿಸ್ಕೊಡ್ತಾ ಇರೋದು. ಏನು ಬಂದಿದೆ ಅಂದ್ರೆ ನಿಮ್ಮ ಒಂದು ಪಿಎಂ ಕಿಸಾನ್ ಯೋಜನೆ 20ನೇ ಕಂತು ಹಣವನ್ನ ರಿಲೀಸ್ ಮಾಡುವಂತ ದಿನಾಂಕ ಕೂಡ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಅದ್ರ ಬಗ್ಗೆನೇ ಮಾತಾಡ್ತಾ ಇರೋದು. ಹೋದ ತಿಂಗಳು ಯಾವಾಗ ರಿಲೀಸ್ ಮಾಡಿದ್ರು ಅಂದ್ರೆ 19ನೇ ಕಂತು 24 ಫೆಬ್ರವರಿ 2025 ರಿಲೀಸ್ ಮಾಡಿದ್ರು. ಅಂದ್ರೆ 19ನೇ ಕಂತು ಆ ಒಂದು ದಿನಾಂಕದಂದು ರಿಲೀಸ್ ಮಾಡಿದ್ರು. ಆದ್ರೆ ಈ ಒಂದು 20ನೇ ಕಂತಿಗೋಸ್ಕರ ಎಲ್ಲ ಒಂದು ರೈತರು ಕಾಯ್ತಾ ಇದ್ದಾರ, ಬಿಡದೆ ಕಾಯ್ತಾ ಇದ್ದಾರ. ನನಗ್ ಗೊತ್ತು, ನಿಮಗ್ ಗೊತ್ತು. ನೋಡಿ ಸ್ನೇಹಿತರೆ, ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಇದು ರಿಲೀಸ್ ಮಾಡುವಂತ ದಿನಾಂಕ ಇವತ್ತು ಫಿಕ್ಸ್ ಮಾಡಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ. ಯಾವಾಗ ಬರತ್ತೆ, ಯಾವೊಂದು ದಿನಾಂಕ ಒಳಗೆ ಬರತ್ತೆ, ಯಾವೊಂದು ಸಮಯ ಏನು ಅಂತ ಪ್ರತಿಯೊಂದು ಮಾಹಿತಿ ಇರತ್ತೆ. ಇಲ್ಲಿ ತನಕ ನಮಗೆ ಸುಮಾರು 15 ದಿನ ಆಯ್ತು, ಅಥವಾ 20 ದಿನ ಆಯ್ತು, 30 ದಿನ ಆಯ್ತು, ಅಥವಾ 1 ತಿಂಗಳು ಆಗ್ತಾ ಬಂತು. ಪಿಎಂ ಕಿಸಾನ್ ಬಗ್ಗೆ ಯಾವುದೇ ರೀತಿಯಾಗಿ ಅಪ್ಡೇಟ್ ಬಂದಿದ್ದಿಲ್ಲ. ಈಗ ಬಂದಿರತ್ತೆ, ಅದೇ ಒಂದು ಕಾರಣಕ್ಕೆ ತಿಳಿಸ್ಕೊಡ್ತಾ ಇರೋದು. ವಿಡಿಯೋ ಕೊನೆತನಕ ಸಂಪೂರ್ಣ ಮಾಹಿತಿ ಪಡ್ಕೋತೀರಾ. ಮತ್ತೊಂದು ಹೇಳ್ತಾ ಇರೋದು, ರೈತರಿಗೆ ಒಂದು ಕೆಲಸ ಮಾಡಬೇಕು ಪ್ರತಿಯೊಬ್ಬರು. ರಾಜ್ಯ ಸರ್ಕಾರದಿಂದ ಈಗಾಗಲೇ ಹೇಳ್ತಿದ್ದಾರೆ, ಮತ್ತು ಕೇಂದ್ರ ಸರ್ಕಾರದಿಂದನೂ ಈಗಾಗಲೇ ಹೇಳ್ತಿದ್ದಾರೆ ಎಲ್ಲ ಒಂದು ರೈತರಿಗೆ. ನಿಮಗೆ ಇಷ್ಟಿಷ್ಟು ಹಣ ಕೊಡಬೇಕು, ಇಷ್ಟಿಷ್ಟು ಮಾಡ್ಬೇಕು ಅಂತೇಳಿ ಒಂದು SMS ಬರ್ತಾ ಇದೆ. ಒಂದು ಸ್ನೇಹಿತರೆ, ಸುಮಾರು 10 ಲಕ್ಷ, ಅದ ನಂತರ 3 ಲಕ್ಷ, ಅದ ನಂತರ 10,000 ಈ ರೀತಿಯಾಗಿ ಮಾಡ್ಕೊಳ್ಳಿ. ನಿಮಗೆ ಒಂದು ಲಿಂಕ್ ಮೇಲೆ ಇರತ್ತೆ, ಅದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯ ಪಿಎಂ ಕಿಸಾನ್ ಯೋಜನೆ ಆಗ್ಬೋದು, ಅಥವಾ ಬೇರೆ ಯಾವ್ದಾದ್ರು ಯೋಜನೆ ಆಗ್ಬೋದು, ಬೆಳೆ ಪರಿಹಾರ ಹಣ ಆಗ್ಬೋದು, ಅದೇ ರೀತಿ ನಿಮ್ಮ ಒಂದು ಬೆಳೆ ವಿಮೆ ಹಣ ಆಗ್ಬೋದು. ಒಂದು SMS ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೃಷಿ ಇಲಾಖೆ, ಕೇಂದ್ರ ಕೃಷಿ ಇಲಾಖೆಯಿಂದ ಒಂದು ಹೊಸದಾಗಿ ಅಪ್ಡೇಟ್ ಬಂದಿರತ್ತೆ. ಆ ಒಂದು ಹಣ ಏನು ಮಾಡಬೇಕು, ನಿಮ್ಮ ಒಂದು ಖಾತೆ ಬರ್ಬೇಕಂದ್ರೆ ಅದನ್ನು ಕೂಡ ತಿಳಿಸ್ಕೊಡ್ತಾನೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿರತ್ತೆ. ಪ್ರಶಾಂತ್ ಮೀಡಿಯಾ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಚಿತವಾಗಿರತ್ತೆ, ₹1 ಕೂಡ ನಮಗೆ ಹತ್ತೋದಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದು ತಿಳಿಸ್ಕೊಡ್ತಾನೆ ನೋಡಿ. ಈಗ ಪಿಎಂ ನರೇಂದ್ರ ಮೋದಿ ಅವರ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಪ್ರತಿಯೊಬ್ಬರು ಈ ಒಂದು ಅಧಿಕೃತ ಅಂತರ್ಜಾಲದಲ್ಲಿ ಬಂದು ನೀವೇ ಚೆಕ್ ಮಾಡ್ಕೋಬಹುದು. ಹೇಗೆ ಚೆಕ್ ಮಾಡ್ಕೋಬೇಕಂದ್ರೆ, ಗೂಗಲ್ ನಲ್ಲಿ ಬಂದು ಡೈರೆಕ್ಟ್ ಆಗಿ pmkisan.gov.in ಗೆ ಬಿಟ್ಟು ಅಂದ್ಕೊಂಡು ಸರ್ಚ್ ಮಾಡ್ಕೊಳ್ಳಿ. ಗೂಗಲ್ ನಲ್ಲಿ ಸರ್ಚ್ ಮಾಡಿದ ತಕ್ಷಣ ಒಂದು ಹೋಮ್ ಪೇಜ್ ಬರತ್ತೆ. ಗೂಗಲ್ ಅಂತೇಳಿ ಮೇಲ್ಗಡೆ ಕೊಟ್ಟಿರ್ತಾರೆ. ಮೇಲ್ಗಡೆ ಮೊದಲಿಗೆ ಯಾವ ವೆಬ್ಸೈಟ್ ಬರತ್ತೆ, ಆ ಒಂದು ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ಅದ್ರ ಬಳಿಕ ಇಲ್ಲಿ ಬಂದ ತಕ್ಷಣ ನಿಮಗೆ 2 ಆಪ್ಷನ್ ಓಪನ್ ಆಗತ್ತೆ. ಯಾರು ಈ KYC ಮಾಡಿಸ್ಕೊಂಡಿಲ್ಲ, ಬೇಗ ಈ KYC ಮಾಡಿಸ್ಕೊಳ್ಳಿ. ಅದ ನಂತರ ನಿಮ್ಮೊಂದು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡ್ಕೋಬೇಕಂದ್ರೆ ಕೂಡ ಇಲ್ಲಿ ಬಂದು ಚೆಕ್ ಮಾಡ್ಕೋಬಹುದು. ನೀವು ಫಾರ್ಮರ್ ರಿಜಿಸ್ಟರ್ ಮಾಡ್ಕೋಬೇಕಂದ್ರೆ ಕೂಡ ಹೊಸದಾಗಿ ಇನ್ನೂ ತನ ಯಾರಿಗೆ ಪಿಎಂ ಕಿಸಾನ್ ಯೋಜನೆ ಹಣ ಬರ್ತಾ ಇಲ್ಲ, ಅದೇ ರೀತಿಯಾಗಿ ಇನ್ನೂ ತನ ಯಾರು ಹಣನೇ ಪಡೆದಿಲ್ಲ, ಏನಾದ್ರೂ ಸಮಸ್ಯೆ ಆಗಿ ನಿಂತಿರಬಹುದು, ಅವ್ರು ಮತ್ತೊಮ್ಮೆ ಸಿಲ್ಲೆಗೆ ರಿಜಿಸ್ಟರ್ ಮಾಡ್ಕೋಬೇಕಂತೇಳಿ ಹೊಸ ನಿಯಮಗಳು ತಗೊಂಡ್ಬಂದಿದ್ದಾರೆ. ಈಗ ನೋಡಿ ಸ್ನೇಹಿತರೆ, 20ನೇ ಕಂತು ಬರೋಕ್ಕಿಂತ ಮುಂಚಿತವಾಗಿ ಯಾವೊಂದು ದಿನಾಂಕದಂದು ಬರತ್ತೆ ಮುಂದ್ಗಡೆ ತಿಳಿಸ್ಕೊಡ್ತಾನೆ. ಒಂದು SMS ಬರ್ತಾ ಇದೆ, ಎಲ್ಲ ಒಂದು ರೈತರಿಗೆ ಬರ್ತಾ ಇದೆ. ಅಂದ್ರೆ ಈಗಾಗಲೇ ಕೆಲವು ಜನ ರೈತರು ಮೋಸ ಕೂಡ ಹೋಗಿರ್ಬೋದು, ಕೆಲವು ಜನ ಆ ಒಂದು ಲಿಂಕ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಂಡು ಹಣ ಕೂಡ ಪಡೆದಿರಬಹುದು. ಏನಂದ್ರೆ, ಬೆಳೆ ಪರಿಹಾರ ಹಣ ನಿಮ್ಮ ಒಂದು ಖಾತೆಗೆ ಜಮಾ ಮಾಡ್ಬೇಕಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ವೆರಿಫಿಕೇಶನ್ ಮಾಡ್ಬೇಕಂತ ಹೇಳಿ ಒಂದು SMS ಬರತ್ತೆ ನಿಮ್ಮ ಒಂದು ಮೊಬೈಲ್ಗೆ. ರೈತರಿಗೆ ಹೇಳ್ತಾ ಇರೋದು, ನಿಮ್ಮ ಒಂದು ಮೊಬೈಲ್ಗೆ ಬರತ್ತೆ. ಅಥವಾ ಪಿಎಂ ಕಿಸಾನ್ ಯೋಜನೆಯ ಹಣ ನಿಮ್ಮ ಒಂದು ಖಾತೆಗೆ ಬರ್ಬೇಕಂದ್ರೆ ಆಧಾರ್ ಕಾರ್ಡು ಅಥವಾ ನಿಮ್ಮ ಒಂದು KYC ಅಥವಾ ಯಾವ್ದಾದ್ರು ಒಂದು ಮಾಡ್ಬೇಕಂತೇಳಿ ಈಗ ಒಂದು ಕೆಲಸ ಮಾಡಿದ್ರೆ ನಿಮ್ಮ ಒಂದು ಖಾತೆಗೆ ಹಣ ಬರತ್ತಂತೇಳಿ ಒಂದು SMS ಬಿಡುಗಡೆ ಮಾಡ್ತಿದ್ದಾರೆ. ಅದು ರಾಜ್ಯ ಸರ್ಕಾರದಿಂದ SMS ಬರ್ತಾ ಇಲ್ಲ, ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಕೇಂದ್ರ ಸರ್ಕಾರದಿಂದನೂ SMS ಬರ್ತಾ ಇಲ್ಲ, ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತೆ ಎಲ್ಲಿಂದ ಬರ್ತಾ ಇದೆ ಸರ್ ಅಂತ ಕೇಳ್ಬಹುದು. ಈ ಒಂದು ವೆಬ್ಸೈಟ್ ದಿಂದನೂ SMS ಬರ್ತಾ ಇಲ್ಲ, ಅದು ಹ್ಯಾಕರ್ಸ್ ಇಂದ SMS ಆಗಿರತ್ತೆ. ದಯವಿಟ್ಟು ಹೇಳ್ತಾ ಇದ್ದಾನೆ, 10,000, 20,000, 30,000, 1 ಲಕ್ಷ, 2 ಲಕ್ಷ ಈ ರೀತಿಯಾಗಿ ಏನಾದ್ರು SMS ಬರ್ತಂದ್ರೆ ತುಂಬಾ ಜನ ಪಿಎಂ ಕಿಸಾನ್ ಯೋಜನೆ ಹಣ ಜಮಾ ಆಗ್ತಾ ಇದೆ, ಬೆಳೆ ಪರಿಹಾರ ಹಣ ಜಮಾ ಆಗ್ತಾ ಇದೆ, ಅದ ನಂತರ ಉಳಿದಂತ ಈ ಕಂತು ಆ ಕಂತು ಹಣ ರಿಲೀಸ್ ಆಗ್ತಾ ಇದೆ ಅಂತೇಳಿ ರೈತರು ನಂಬಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಏನೇನು ಕೇಳ್ತಾರಲ್ಲ ಒಂದು ಅಲೌ ಕೊಟ್ಟು ನಿಮ್ಮ ಒಂದು ಏನೇನಿದೆಯಲ್ಲ ಅಪ್ಲೋಡ್ ಮಾಡಿದ್ರೆ ಮುಗೀತು. ನಿಮ್ಮ ಒಂದು ಬ್ಯಾಂಕ್ ಕೂಡ ಬ್ಯಾಲೆನ್ಸ್ ಬಂದಾಗತ್ತೆ. ಯಾವ ಒಂದು ಕಂತು ಬರಬೇಕು ಅದು ಕೂಡ ಕಂತು ಬರಲ್ಲ. ಅದನ್ನ ಬಳಿಕ ನಿಮ್ಮ ಒಂದು ಪಿಎಂ ಕಿಸಾನ್ ಯೋಜನೆ ಕೂಡ ಹಣ ಬರಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಒಂದು ಸಾರಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೇಕಂದ್ರು ಅಥವಾ ಗೌರ್ಮೆಂಟ್ ಇಂದನೇ ಬಂದಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಮೊದಲೇ ಗೌರ್ಮೆಂಟ್ ಇಂದ ಬಂತಂದ್ರೆ SMS ಮುಂದ್ಗಡೆ SOPVDEBCD ಹಿಂದ್ ಬರ್ದಿರ್ತಾರೆ. ಆ ರೀತಿ ಏನಾದ್ರು ಇತ್ತಂದ್ರೆ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ನಾರ್ಮಲ್ ಆಗಿ ಒಂದು ಏನು ಇರಲಿಲ್ಲ ಅಂದ್ರೆ ನಂಬರ್ ಮೂಲಕ ಬರ್ತಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಡಿ. ಹ್ಯಾಕರ್ಸ್ಗಳು ಆ ರೀತಿಯಾಗಿ ಮಾಡ್ತಿದ್ದಾರೆ. ಇದು ಎಚ್ಚರಿ ಇರಲಿ ಅಂತ ಹೇಳಿ ತಿಳಿಸ್ಕೊಡ್ಬೇಕು ಅನ್ನಿಸ್ತು. ಅದೇ ಒಂದು ಕಾರಣಕ್ಕಾಗಿ ತಿಳಿಸ್ಕೊಟ್ಟಿದ್ದೇನೆ. ನಂಬರು ನಂಬಬಹುದು, ಬೇಡ ಅಂದ್ರೆ ಬಿಟ್ಬೇಡಿ. ಸುಮ್ಮನೆ ನಿಮ್ಮ ಒಂದು ಹಣವನ್ನ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಮತ್ತು ಹೀಗೆ ರೀತಿ ಕಳ್ಕೊಂಡಿದ್ದಾರೆ ತುಂಬಾ ಜನ ರೈತರು. ನಿನ್ನೆನೆ ಈ ರೀತಿ ಇನ್ಸ್ಟಾದಲ್ಲಿ ನನಗೆ ಮೆಸೇಜ್ ಬಂದಿತ್ತು, ಸರ್ ಈ ರೀತಿಯಾಗಿ ಆಗಿದೆ, ಏನ್ ಮಾಡ್ಬೇಕಂತೇಳಿ. ನನಗೂ ಕೂಡ ದಿಕ್ಪಾಲಾಗಿತ್ತು. ಅದೇ ಒಂದು ಕಾರಣ ಇವತ್ತು ವಿಡಿಯೋ ಮಾಡಿ ತಿಳಿಸ್ಕೊಡ್ಬೇಕಂತ ಅನ್ನಿಸ್ತು. ಅದೇ ಒಂದು ಕಾರಣ ತಿಳಿಸ್ಕೊಟ್ಟಿದ್ದೇನೆ. ಈಗ ಈ ಒಂದು ಪಿಎಂ ಕಿಸಾನ್ ಯೋಜನೆ 20ನೇ ಕಂತು ಜೂನ್ 24ನೇ ತಾರೀಕು ಒಳಗಾಗಿ ಬರತ್ತಂತ ಮಾಹಿತಿ ಬಂದಿರತ್ತೆ. ಜೂನ್ 24ನೇ ತಾರೀಕು ಒಳಗಾಗಿ ನಿಮ್ಮ ಒಂದು ಖಾತೆಗೆ ಬರತ್ತೆ. ಅದಷ್ಟು ವೇಟ್ ಮಾಡಿ. ಸುಮಾರು 3 ತಿಂಗಳು ಆಗ್ಬೇಕು. 3 ತಿಂಗಳ ಒಳಗಾಗಿ ನಿಮ್ಮ ಒಂದು ಖಾತೆಗೆ ಬರತ್ತೆ. ಈಗ ಬರುವಂತ ಆಗಸ್ಟ್ದಿಂದ
ಏಪ್ರಿಲ್ದಿಂದ ಜುಲೈ ಒಳಗಾಗಿ ಬರ್ಬೇಕದು. ಈಗ ಜೂನ್ ಅಲ್ಲ, ಇಲ್ಲೇ ನಿಮ್ ಕೊನೆ ವಾರ ಅಂದ್ರೆ ಈಗ ಜೂನ್ 24ನೇ ತಾರೀಕು ತನಕ ನಿಮ್ಮ ಒಂದು ಖಾತೆಗೆ 24 ಅಂತ ಬರತ್ತೆ ರೈತರಿಗೆ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ನಿಮ್ಮೊಂದು ರೈತರಿಗೆ ಶೇರ್ ಮಾಡಿ, ಒಳ್ಳೆ ಮೆಸೇಜ್ ಇದೆ ಇದರಲ್ಲಿ. ತುಂಬಾ ಜನ ಗೊತ್ತು ನನಗೆ ಶೇರ್ ಮಾಡಲ್ಲ ಅಂತ ಹೇಳಿ, ರೈತರ ಗ್ರೂಪ್ದಲ್ಲಿ ಅದೇ ರೀತಿಯಾಗಿ ರೈತರ ಸಂಘಗಳಲ್ಲಿ ಶೇರ್ ಮಾಡಿ, ಹೆಲ್ಪ್ ಆಗತ್ತೆ ನಿಮ್ಮಿಂದ. ಮತ್ತು ನಿಮ್ಗಾಗಿನೇ ಒಬ್ಬರು ಹಣವನ್ನ ಕಳ್ಕೋಬಾರ್ದು, ಅಂತವ್ರಿಗೆ ಶೇರ್ ಮಾಡಿ, ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗತ್ತೆ.